ಓಂ ವಿಶೇಷಣ ಭೇದ ವ್ಯಪದೇಶಾಭ್ಯಾಂ ಚ ನೇತರವು ಓಂ. ಈ ಸೂತ್ರಕ್ಕೆ ಸಂಬಂಧಿಸಿದಂತೆ ತತ್ವಪ್ರಕಾಶಕ ನೋಡಿದ್ದೇವೆ. ಮತ್ತೆ ಸತ್ತರ್ಕ ದೀಪಾವಳಿ ತತ್ವಪ್ರಕಾಶಕದಲ್ಲಿ ನಾವು ನೋಡಬೇಕಾದ ವಿಶೇಷ ಸಂಗತಿಗಳೇನೂ ಇಲ್ಲ. ತತ್ವಪ್ರಕಾಶಕವನ್ನ ಎಲ್ಲ ವಿವರಗಳ ಸಮೇತ ನೋಡಿರುವುದರಿಂದ ಅದರಿಂದ ಈಗ ಭಾಷ್ಯ ದೀಪಿಕಾದಲ್ಲಿ ನೋಡ್ತಿದ್ದೇವೆ. ಭಾಷ್ಯ ದೀಪಿಕಾದಲ್ಲಿ 287ನೇ ಪುಟ. ಅಲ್ಲಿ ಮೊದಲನೇ ಪ್ಯಾರಾಗ್ರಾಫ್ನಲ್ಲೇ ವ್ಯಪದೇಶ ಅಂತಿದೆಯಲ್ಲ, ಆ ವ್ಯಪದೇಶ ಅನ್ನೋದಕ್ಕೆ ಏನು ಅರ್ಥ ಮಾಡಬೇಕು, ಹೇಗೆ ಅರ್ಥ ಮಾಡಬೇಕು ಅನ್ನೋದನ್ನು ತೋರಿಸ್ತಾರ ಅವರು. ಮೊದಲನೇ ಪ್ಯಾರಾದಲ್ಲಿ 4ನೇ ವಾಕ್ಯ, ವ್ಯಪದೇಶ ಶಬ್ದ ಉಭಯಾನ್ವಯಿ ಇತಿ ಆಶಯೇನ ಉಭಯ ಶ್ರುತಿ ಮಾಹ. ಆಚಾರ್ಯರು ತಮ್ಮ ಭಾಷ್ಯದಲ್ಲಿ ಮುಂಡಕ ಶ್ರುತಿಯನ್ನು ಹೇಳಿದಾರಲ್ಲ, ಯಹ ಸರ್ವಜ್ಞ ಸರ್ವವಿತಿ ಯಸ್ಯ ಜ್ಞಾನಮಯಂ ತಪಃ ಇತಿ ವಿಶೇಷಣಾತ್ ನ ಪ್ರಕೃತಿ. ಇಲ್ಲಿ ಈ ಅಕ್ಷರ ಶಬ್ದ ವಾಚ್ಯವಾದ್ದು ಪ್ರಕೃತಿ ಅಂತೂ ಇಟ್ಕೋಬಾರದು, ಯಾಕೆಂದ್ರೆ ಪ್ರಕೃತಿ ಸರ್ವಜ್ಞ ಅಲ್ಲ. ಹೀಗೆ ಮುಂಡಕ ಉಪನಿಷತ್ತಿನ ಒಂದು ಮಾತನ್ನು ಹೇಳಿದ್ದಾರೆ, ಮತ್ತು ಮುಂಡಕ ಉಪನಿಷತ್ನಲ್ಲೇ ಮತ್ತೊಂದು ಮಾತು ಅದನ್ನು ಹೇಳಿದ್ದಾರೆ. ಎರಡನ್ನು ಪ್ರತ್ಯೇಕವಾಗಿ ಹೇಳಿದ್ದಾರೆ. ತಸ್ಮಾದ್ ಏತದ್ ಪರಂ ಬ್ರಹ್ಮ ನ ರೂಪಮನ್ನಂ ಚ ಜಾಯತೆ, ಆ ಪರಮಾತ್ಮನಿಂದ ಈ ಚತುರ್ಮುಖ ಬ್ರಹ್ಮ ಹುಡ್ತಾನೆ ಅಂತ ಹೀಗೆ ಬಂದಿದೆ. ಇತಿ ಭೇದ ವ್ಯಪದೇಶಾತ್ ನ ವಿರಿಂಚ. ಪ್ರಕೃತಿಯನ್ನು ತಗೊಳ್ಬಾರ್ದು ಅಕ್ಷರ ಶಬ್ದ ವಾಚ್ಯ ಅಂತ ಹೇಳಿ, ಯಾಕೆಂದ್ರೆ ಸರ್ವಜ್ಞತ್ವ ವಿಶೇಷಣ ಇರೋದ್ರಿಂದ. ಆ ಪರಮಾತ್ಮನಿಂದ ಈ ಚತುರ್ಮುಖ ಬ್ರಹ್ಮ ಹುಡ್ತಾನೆ ಅಂತ ಭೇದವನ್ನು ಹೇಳಿರುವುದರಿಂದ ವಿರಿಂಚರನ್ನು ಇಟ್ಕೋಬಾರದು ಅಂತ ಅಥರ್ವಣೋಪನಿಷತ್ತು ಅಥವಾ ಮುಂಡಕೋಪನಿಷತ್ತಿಂದ 2 ಮಾತನ್ನು ತಗೊಂಡಿದ್ದಾರಲ್ಲ ಆಚಾರ್ಯರು. ಆದ್ರಿಂದ ಈ ವ್ಯಪದೇಶ ಅಂದ್ರೆ ಸ್ಟೇಟ್ಮೆಂಟ್ ಅಂತ ಅರ್ಥ, ಹೇಳಿಕೆ ಅಂತ ಅರ್ಥ. ಆ ಹೇಳಿಕೆ ಅನ್ನೋದನ್ನ 2 ಥರ ಇಟ್ಕೋಬೇಕು. ಒಂದು ಭೇದದ ಹೇಳಿಕೆ, ಇನ್ನೊಂದು ಒಂದು ವಿಶೇಷಣದ ವ್ಯಪದೇಶ, ಇನ್ನೊಂದು ಭೇದದ ವ್ಯಪದೇಶ. ವಿಶೇಷಣದ ಸ್ಟೇಟ್ಮೆಂಟ್ ಹಾಗೆ ಭೇದದ ಸ್ಟೇಟ್ಮೆಂಟ್ ಅಂತ 2 ಥರ ಅದನ್ನ ಹೇಳ್ತಾ ಇದ್ದಾರೆ. ಭೇದ ಅಂದ್ರೆ ಅನ್ಯತ್ವಂ, ವಿಶೇಷಣ ಭೇದ ವ್ಯಪದೇಶಾಭ್ಯಾಂ ಇತಿ ಸಮುಚ್ಚಯಾರ್ಥಸ್ಯ ಸ್ಪಷ್ಟತ್ವಾತ್ ನ ಉಕ್ತಃ. 2 ಕಡೆನೂ ಆ ವ್ಯಪದೇಶ ಅನ್ನೋ ಶಬ್ದವನ್ನು ಇಟ್ಕೊಳ್ಬೇಕು ಅಂತ ಅವರ ತಾತ್ಪರ್ಯ. ಆದ್ರೆ ಆಚಾರ್ಯರು ಭಾಷ್ಯದಲ್ಲಿ ಇದು ವಿಶೇಷಣಾತ್ ಅಂತ ಅಷ್ಟೇ ತಗೊಂಡಿದ್ದಾರೆ, ವಿಶೇಷಣ ವ್ಯಪದೇಶ ಅಂತ ಏನು ತಗೊಂಡಿಲ್ಲ. ಅದರಿಂದ ವ್ಯಪದೇಶ ಅನ್ನೋದನ್ನ ಭೇದದ ಜೊತೆಗೂ ತಗೋಬಹುದು, ವಿಶೇಷಣದ ಜೊತೆಗೂ ತಗೋಬಹುದು, ಅಥವಾ ಕೇವಲ ಭೇದದ ಜೊತೆಗೆ ತಗೊಂಡ್ರು ಅರ್ಥದಲ್ಲಿ ವ್ಯತ್ಯಾಸ ಏನಾಗೋದಿಲ್ಲ. ಆ ಥರ ಅವರು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದು ಗೊತ್ತಿರಬೇಕು. ಅದನ್ನೇ ಕೆಳಗವರು ಅದೇ ಮೊದಲನೇ ಪ್ಯಾರಾಗ್ರಾಫ್ನಲ್ಲಿ ಕೊನೆಗೆ ಬರೆದಿದ್ದಾರೆ ಭಾಷ್ಯ ದೀಪಿಕಾಚಾರ್ಯರು. ವಿಶೇಷಣಾತ್ ಸಾರ್ವಜ್ಞಾದಿ ವಿಶೇಷಣೋಕ್ತೇ ನ ದೃಶ್ಯತ್ವಾದಿ ಗುಣ ಜಡ ಪ್ರಕೃತಿ. ಜಡ ಪ್ರಕೃತಿಯನ್ನು ತಗೊಳ್ಬಾರ್ದು. ಏವಂ ಚೇತನ ಪ್ರಕೃತಿಯನ್ನು ಜಡ ಪ್ರಕೃತಿಯನ್ನು ತಗೊಳ್ಬಾರ್ದು, ಮುಂದೆ ಚತುರ್ಮುಖ ಬ್ರಹ್ಮನನ್ನು ತಗೊಳ್ಬಾರ್ದು. ಏವಂ ತಸ್ಮಾತ್ ವಾಕ್ಯ ವಿರಿಂಚಸ್ಯ ತಸ್ಮಾದ್ ಅಕ್ಷರಾತ್ ಜನ್ಯತ್ವ ರೂಪ ಭೇದಕ ಧರ್ಮೋಕ್ತ್ಯ. ಚತುರ್ಮುಖ ಬ್ರಹ್ಮ ತಸ್ಮಾತ್ ಆ ಪರಬ್ರಹ್ಮನಿಂದ ಹುಟ್ಟಿದ್ದಾನೆ ಅಂತ ಹೀಗೆ ಜನ್ಯತ್ವ ಅಂತ ಅನ್ನುವುದೊಂದು ಅಲ್ಲಿ ಪ್ರತಿಪಾದಿತ ಆಗಿದೆ ಉಪನಿಷತ್ನಲ್ಲಿ. ಆ ಜನ್ಯತ್ವ ಅನ್ನುವುದು ಭೇದಕವಾದ ಧರ್ಮ, ಅಂದ್ರೆ ಭೇದವನ್ನು ತೋರಿಸುವ ಧರ್ಮ. ಇವರು ಭೇದ ಉಳ್ಳವರಾಗಿದ್ದಾರೆ ಚತುರ್ಮುಖ ಬ್ರಹ್ಮ ಮತ್ತು ಪರಮಾತ್ಮ. ಯಾಕೆಂದ್ರೆ ಜನಕ ಜನ್ಯರಾಗಿರುವುದರಿಂದ, ಜನಕತ್ವ ಜನ್ಯತ್ವ ಸಂಬಂಧ ಉಳ್ಳವರಾದ್ರಿಂದ ಅಂತ ಹೀಗೆ ಭೇದಕ ಅಂದ್ರೆ ಭೇದವನ್ನು ತೋರಿಸುವ ಧರ್ಮಗಳು ಅಂತ ಅರ್ಥ. ಭೇದಕ ಧರ್ಮೋಕ್ತ್ಯ ಭೇದ ವ್ಯಪದೇಶಾತ್, ಭೇದ ವ್ಯಪದೇಶ ಇರುವುದರಿಂದ ಅದೃಶ್ಯತ್ವಾದಿ ಗುಣವುಳ್ಳವನು ವಿರಿಂಚ ಅಲ್ಲ ಅಂತ ಅದರ ತಾತ್ಪರ್ಯ. ಹೀಗೆ ವ್ಯಪದೇಶ ಅಂದ್ರೆ ಉಕ್ತಿ, ಅದನ್ನ 2 ಕಡೆನೂ ಕೂಡ ಅವರು ಮಾಡಿಕೊಂಡಿದ್ದಾರೆ. 289ನೇ ಪುಟದಲ್ಲಿ 2ನೇ ಪ್ಯಾರಾಗ್ರಾಫ್ನಲ್ಲಿ ಅಕ್ಷರಾತ್ ಪರ ಇತ್ಯಪಿ ಅಂತಿದೆಯಲ್ಲ, ಅಲ್ಲಿ ಅರ್ಥ ತೋರಿಸ್ತಾರೆ. ತಥಾಚ ನ ಕೇವಲಂ ಸಾರ್ವಜ್ಞಂ ವಿಶೇಷಣಂ, ಸರ್ವಜ್ಞತ್ವ ಎಂಬ ವಿಶೇಷಣ ಒಂದನ್ನೀಗ ತೋರಿಸಿದ್ರು, ಅದು ಜಡ ಪ್ರಕೃತಿಗೂ ಬರೋದಿಲ್ಲ, ಚೇತನ ಪ್ರಕೃತಿಗೂ ಬರೋದಿಲ್ಲ ಅಂತ. ಕಿಂತು ಅಕ್ಷರಾತ್ ಪರತಃ ಪರತ್ವಮಪಿ ತಸ್ಯ ವಿಷ್ಣಾಖ್ಯ ಪ್ರಕೃತೌ ಅಕ್ಷರಸ್ಯೈವ ವಿಶೇಷಣಂ.
ನತು ಪ್ರಕೃತ ಅಕ್ಷರಂ ಅವಧೀಕೃತ್ಯ ಅನ್ಯಸ್ಯ ಕಸ್ಯಚಿದ್ ವಿಶೇಷಣಂ. ಈ ವಿಶೇಷಣ ಅಂತಿದೆಯಲ್ಲ ಸೂತ್ರದಲ್ಲಿ, ವಿಶೇಷಣ ಅಂದ್ರೆ ನಮ್ಗೆ ಗೊತ್ತಿರುವಂತೆ ಎಜೆಕ್ಟಿವ್ ಅಂತ ಅರ್ಥ. ಅದನ್ನ ಬೇರೆ ಬೇರೆ ಸಂದರ್ಭಕ್ಕೆ ತಕ್ಕಂತೆ ಬೇರೆ ಬೇರೆ ಕಡೆ ಅದು ವಿಶೇಷಣ. ಒಂದು ಸರ್ವಜ್ಞತ್ವ ವಿಶೇಷಣ ಅಂತ ಅರ್ಥ ಮಾಡಿದ್ರು. ಇನ್ನೊಂದು ಈ ಅಕ್ಷರಾತ್ ಪರತಃ ಪರಹ ಅಂತಿದೆಯಲ್ಲ, ಅಲ್ಲಿ ಅಕ್ಷರಾತ್ ಪರತಃ ಪರಹ ಅಂತಂದ್ರೆ ಅದನ್ನ ಏನ್ ತಿಳ್ಕೊಳ್ಬೇಕು? ಅದು ಈಗಾಗಲೇ ತತ್ವಪ್ರಕಾಶಿಕಾದಲ್ಲಿ ಬಂದಿದೆ. ಅಕ್ಷರಾತ್ ಪರತಃ ಪರಹ ಅಂತಂದ್ರೆ ಈ ಅಕ್ಷರ ಅಂತಂದ್ರೆ ಯಾವುದು? ಈ ಜಡವಾದಂತಹ ಪ್ರಕೃತಿ. ಅದಕ್ಕಿಂತ ಪರ ಅಂತಂದ್ರೆ ಚೇತನ ಪ್ರಕೃತಿ. ಅದಕ್ಕಿಂತ ಉತ್ತಮನಾದವನು ಪರಮಾತ್ಮ ಅಂತ ಹೀಗೆ ವಿಶೇಷಣ. ವಿಷ್ಣುವಾಖ್ಯ ಪ್ರಕೃತ ಅಕ್ಷರ ಸೇವೆ ವಿಶೇಷಣಂ. ವಿಷ್ಣುವೇ ಅಲ್ಲಿ ಅಕ್ಷರನಾದವನು. ಒಂದು ಕಡೆ ಅವನನ್ನ ಅಕ್ಷರ ಅಂತ ವರ್ಣನೆ ಮಾಡಿದ್ದಾರೆ, ಇನ್ನೊಂದು ಕಡೆ ಅಕ್ಷರಾತ್ ಪರತಃ ಪರ ಅಂತ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಅದಕ್ಕೆ ವಿರೋಧ ಏನೂ ಇಲ್ಲ. ಹೀಗೆ ವಿಶೇಷಣ ಅಂತ ಅನ್ನೋದನ್ನ ಎರಡೂ ಕಡೆನೂ ಕೂಡ ನಾವು ತಿಳ್ಕೊಳ್ಬಹುದು. ಹಾಗೆ ಅವರು ಭಾಷ್ಯ ದೀಪಿಕಾಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರಿಂದ ಪರಮಾತ್ಮನೇ ಅಕ್ಷರನೂ ಹೌದು, ಅಕ್ಷರಾತ್ ಪರತಃ ಪರನೂ ಹೌದು ಅಂತ ಹೀಗೆ ಅವನಿಗೆ ವಿಶೇಷಣ ಕೊಟ್ಟಿದ್ದಾರೆ ಅಂತ ಅದರ ತಾತ್ಪರ್ಯ. ಇದು 289ನೇ ಪುಟದಲ್ಲಿ ಬಂದಿರುವಂತಹದ್ದು. ಮುಂದೆ 290ನೇ ಪುಟದಲ್ಲಿ ಜುಷ್ಟಂ ಯದಾ ಪಶ್ಯತ್ಯನ್ಯಮೀಶಂ ಅಸ್ಯ ಮಹಿಮಾನಮಿತಿ ವೀತ ಶೋಕಃ ಅಂತ, ಅದು ಮುಂಡಕೋಪನಿಷತ್ತಿನ ಮಾತನ್ನ, ಅಥರ್ವಣೋಪನಿಷತ್ತಿನ ಮಾತನ್ನ ಹೇಳಿದಾರಲ್ಲ, ಅಲ್ಲಿ ಭೇದ ವ್ಯಪದೇಶಾತ್, ಭೇದವನ್ನ ತೋರಿಸಿದ್ದಾರೆ. ನೋಡಿ, ಭೇದವನ್ನು ತೋರಿಸುವುದು ಅಂದ್ರೆ ಒಟ್ಟು ಎರಡು ಥರ ಅವ್ರು ವ್ಯಾಖ್ಯಾನ ಮಾಡಿದಾಗಾಯ್ತು. ಒಂದು, ಚತುರ್ಮುಖ ಬ್ರಹ್ಮ ಪರಮಾತ್ಮನಿಂದ ಹುಟ್ಟಿದಾನೆ ಅಂತ ಭೇದವನ್ನು ತೋರಿಸುವುದು ಒಂದು. ಇನ್ನೊಂದು, ಅನ್ಯಂ ಈಶಂ ಎಂಬುದಾಗಿ, ಈ ರುದ್ರನಿಗಿಂತ, ಪಾರ್ವತೀಪತಿಯಾದ ರುದ್ರನಿಗಿಂತ ಭಿನ್ನನಾದ ಮತ್ತೊಬ್ಬ ಪರಮಾತ್ಮ ಅಂತ ಹೀಗೆ ಅದನ್ನು ತೋರಿಸಿದ್ದಾರೆ. ಆ ಭಾಷ್ಯವಾಕ್ಯದ ಕೆಳಗಡೆ ಭಾಷ್ಯ ದೀಪಿಕಾದಲ್ಲಿ ಜುಷ್ಟಮಿತಿ ವಾಕ್ಯ ಪ್ರಕೃತ ವಿಷ್ಣುವಾಖ್ಯ ಅಕ್ಷರಸ್ಯ, ಅಲ್ಲಿ ಪ್ರವೃತ್ತ ಅಂತಿದೆ, ಅದು ಪ್ರವೃತ್ತ ಬದಲಾಗಿ ಪ್ರಾಯ ಪ್ರಕೃತ ಅಂತ ಆಗ್ಬೇಕಾಗಿತ್ತು. ಪ್ರಕೃತ ಅಂದ್ರೆ ಪ್ರಸ್ತುತನಾದವನು ಅಂತ ಹೀಗೆ ಅರ್ಥ ಅಂತ ಕಾಣಿಸ್ತದೆ. ವಿಷ್ಣುವಾಖ್ಯ ಅಕ್ಷರಸ್ಯ ಈಶ ಶಬ್ದಿತ ರುದ್ರಾದನ್ಯತ್ವ ವ್ಯಪದೇಶಾದಪಿ, ಈಶ ಅನ್ನೋ ಶಬ್ದ ಇದೆಯಲ್ಲ, ಆ ಈಶ ಅನ್ನೋ ಶಬ್ದದಿಂದ ಪ್ರಕೃತನಾದವನು ಯಾರು? ರುದ್ರ, ಪಾರ್ವತೀಪತಿ ಆದ ರುದ್ರ. ಅವನಿಗಿಂತ ಅನ್ಯತ್ವವನ್ನ ವಿಷ್ಣು ಎಂಬ ಅಕ್ಷರನಿಗೆ ಹೇಳಿದ್ದಾರೆ. ಅದರಿಂದ ಅದು ಕೂಡ ಮೇಲೆ ಇತಿ ವಾಕ್ಯ ಪ್ರವೃತ್ತ ಅನ್ನೋದನ್ನು ಒಂದು ಪ್ರಕೃತ ಅಂತ ಆಗಬೇಕಾಗಿತ್ತು ಅಂತ ಕಾಣಿಸ್ತದೆ, ಹಾಗೆ ಬರ್ಕೊಂಡಿದೆ. ಹೀಗೆ ಅನ್ಯತ್ವ ವ್ಯಪದೇಶ, ಭೇದ ವ್ಯಪದೇಶ ಇರುವುದರಿಂದ ಕೂಡ ಅದೃಶ್ಯತ್ವಾದಿ ಗುಣವುಳ್ಳವನು ರುದ್ರನಲ್ಲ, ಹೊರತು ಪರಮಾತ್ಮನೇ ಆಗ್ಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಅಲ್ಲಿಗೆ ಭಾಷ್ಯ ದೀಪಿಕಾದ ಈ ಭಾಗ, ಈ ಸೂತ್ರಕ್ಕೆ ಸಂಬಂಧಪಟ್ಟ ಭಾಗ ಸಮಾಪ್ತ ಆಗಿದೆ. ಇವತ್ತಿನ ಈ ಪಾಠವು ಕೂಡ ಸಮಾಪ್ತ ಆಗಿದೆ.